ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜಾಮೀನು ರದ್ದಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ರಿಂದ ಹೊಸ ಅರ್ಜಿ ಸಲ್ಲಿಕೆಯಾಗಿದೆ. ಕೇಸ್ನಿಂದ ಕೈ ಬಿಡುವಂತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್. ಕೊಲೆ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿರುವಂತಹ ನಟ ದರ್ಶನ್ ಈ ಕೇಸ್ನಿಂದ ನನ್ನನ್ನ ಕೈ ಬಿಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಸದ್ಯ ಟ್ರಯಲ್ ದಿನಾಂಕವನ್ನ ನಿಗದಿಪಡಿಸಬೇಕಾಗಿದೆ ಕೋರ್ಟ್. ದಿನಾಂಕ ನಿಗದಿಯ ವಿಚಾರಣೆ ಮುಂದೂಡಿಕೆ ಮಾಡಿತ್ತು ಸೆಷನ್ಸ್ ಕೋರ್ಟ್. ಈ ನಡುವೆ ಈ ಪ್ರಕರಣದಿಂದ ತಮ್ಮನ್ನ ಕೈ ಬಿಡುವಂತೆ ಕೋರಿ ನಟ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಹಿಂದೆ ದೀಪಕ್ ಪ್ರದೋಷ್ ಕೂಡ ಇದೇ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಅವರು ಸಲ್ಲಿಸಿದಂತಹ ಅರ್ಜಿ ಸೆಷನ್ಸ್ ಕೋರ್ಟ್ ನಲ್ಲಿ ವಜಾ ಆಗಿತ್ತು. ಈಗ ದರ್ಶನ್ ಅರ್ಜಿಗೆ ಕೋರ್ಟ್ ಆದೇಶ ಏನು ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಒಂದ್ ಕಡೆ ಇವತ್ತು ಅವರೆಲ್ಲರನ್ನ ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ನಟ ದರ್ಶನ್ ರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೆಲವೇ ಕ್ಷಣದಲ್ಲಿ ಅರ್ಜಿ ವಿಚಾರಣೆಯಾಗುತ್ತೆ, ಟ್ರಯಲ್ ಆರಂಭ ಆಗುತ್ತೆ. ಇದೆಲ್ಲದರ ಮಧ್ಯೆ ನಟ ದರ್ಶನ್ ರಿಂದ ಹೊಸ ಟ್ವಿಸ್ಟ್. ಇಡೀ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನನ್ನನ್ನ ಈ ಕೇಸ್ನಿಂದ ಕೈಬಿಡಿ, ನನ್ನ ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ ಪ್ರಕರಣದಲ್ಲಿ, ಹೀಗಾಗಿ ಈ ಪ್ರಕರಣದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ನನ್ನ ಹೆಸರನ್ನ ಕೈ ಬಿಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಟ ದರ್ಶನ್ ತಮ್ಮ ವಕೀಲರ ಮೂಲಕ. ಈ ಹಿಂದೆ ಇದೇ ಪ್ರಕರಣದ ಮತ್ತಿಬ್ಬರು ಆರೋಪಿಗಳು ಪ್ರದೋಷ್ ಹಾಗೆ ದೀಪಕ್ ಅವರು ಕೂಡ ಇದೇ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಪ್ರಕರಣದಿಂದ ಕೈ ಬಿಡುವಂತೆ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಸೆಷನ್ಸ್ ಕೋರ್ಟ್ಗೆ. ಆದ್ರೆ ಸೆಷನ್ಸ್ ಕೋರ್ಟ್ ಅವರಿಬ್ಬರ ಅರ್ಜಿಯನ್ನ ಕೂಡ ವಜಾ ಮಾಡಿತ್ತು. ಈಗ ನಟ ದರ್ಶನ್ ರಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಕೋರ್ಟ್ ಆದೇಶ ಏನಿರುತ್ತೆ ಅನ್ನುವಂಥ ಕುತೂಹಲ ಇದೆ. ಕಂಪ್ಲೀಟ್ ಆಗಿ ವಿಚಾರಣೆ ನಡೆಯುತ್ತೆ. ಈಗ ಏಕಾಏಕಿ ಕೈ ಬಿಡಬೇಕು ಅಂತ ಮನವಿ ಮಾಡಿದ ತಕ್ಷಣ ಖಂಡಿತವಾಗ್ಲೂ ಕೋರ್ಟ್ ಕೈ ಬಿಡೋದಿಲ್ಲ. ಅದಕ್ಕೆ ಆದಂತಹ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗತ್ತೆ. ಒಂದು ಕಡೆ ಟ್ರಯಲ್ ಆರಂಭ ಆಗಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರ ಪ್ರಕರಣದ ವಿಚಾರಣೆಯನ್ನ ಮುಗಿಸಿ, ಟ್ರಯಲ್ನ ಮುಗಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ನಿರ್ದೇಶನವನ್ನ ನೀಡಿತ್ತು. ಆದ್ರೆ ಇದರ ಮಧ್ಯೆ ನಟ ದರ್ಶನ್ ಪರ ವಕೀಲರು ಕೇಸ್ನಿಂದ ನಟ ದರ್ಶನ್ ರನ್ನ ಕೈ ಬಿಡಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.